ಕಲಬುರಗಿ ನಗರದಲ್ಲಿ ಇಂದು ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಇಂದು ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿ ವತಿಯಿಂದ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. श्री दौड़बाप्पा महाराज की जय। श्री शरणबसवेश्वर महाराज की जय। श्री दौड़बाप्पा महाराज की जय। ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಶಾಸಕರಾದ ಅಲ್ಲಮಪ್ಪ ಪಾಟೀಲ್ ಅವರು ಸುಪುತ್ರ ಹಾಗೂ ಸುಭಾಷ್ ಅವರು ಮಾತನಾಡಿದರು. ಅಂಗವಾಗಿ ಗುಲ್ಬರ್ಗಾದಲ್ಲಿ ಹಲವಾರು ಕಡೆ ಅನ್ನಪ್ರಸಾದ ಎಲ್ಲ ಭಕ್ತಾದಿಗಳು ಅವರವರು ಹೆಚ್ಚಂತೆ ಅನ್ನಪ್ರಸಾದ ಮಜ್ಜಿಗೆ ಪ್ರಸಾದ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳಿಗೆ ಆ ದೇವರಲ್ಲಿ ಒಂದು ನಾನು ಕಳಕಳಿಯಿಂದ ನಾನು ಬೇಡ್ಕೋದೇನೆಂದರೆ ಎಲ್ಲ ಭಕ್ತಾದಿಗಳಿಗೆ ತುಂಬ ಬಿಸಿಲಿದೆ, ಈ ಕಾಲ ಈ ವರ್ಷ ತುಂಬ ಬಿಸಿಲಿದೆ. ಎಲ್ರಿಗೂ ಆರೋಗ್ಯವಾಗಿಡಲಿ, ಎಲ್ರಿಗೂ ಸುಖ ಸಮೃದ್ಧಿ ಕೊಡಲಿ, ಎಲ್ಲರೂ ಆರಾಮಾಗಿ ದರ್ಶನ ಮಾಡ್ಕೊಳ್ಳಿ, ಯಾರೂ ಏನೋ ಗಡಬಡ ಮಾಡ್ಕೊಳ್ಳಿ. ನಿನ್ನೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಕಲಬುರಗಿ ಜಿಲ್ಲೆ ಮತ್ತು ನಮ್ಮ ಶರಣಬಸವೇಶ್ವರ ಮಹೋತ್ಸವವನ್ನು ಅದ್ದೂರಿಯಾಗಿ ಇನ್ನೂ ಅದ್ದೂರಿಯಾಗಿ ಪೂರಾ ದೇಶ ಅಂತದೇ ಎಲ್ಲಕ್ಕಿಂತ ದೊಡ್ಡದಾಗಿ ಜಾತ್ರೆ ಇದೆ. ಇಡೀ ವಿಶ್ವದಲ್ಲೇ ಎಲ್ಲಕ್ಕಿಂತ ಒಂದು ದೊಡ್ಡ ಜಾತ್ರೆ ಆಗಬೇಕಂತ ನಾನು ಆ ದೇವರಲ್ಲಿ ಬೇಡ್ಕೊಂಡು ಎಲ್ರಿಗೂ ಒಂದು ಹಬ್ಬದ ಶುಭಾಶಯ ತಿಳಿಸುತ್ತಾ ನಮ್ಮ ತಂದೆ ಅಲ್ಲಮಪ್ಪ ಪಾಟೀಲ್ ಸಾಹೇಬ್ರ ಕಡೆಯಿಂದ ನಾನು ಹಬ್ಬದ ಶುಭಾಶಯ ನಿಮಗೆ ಧನ್ಯವಾದ ಹೇಳ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿ ವತಿಯಿಂದ ಅನ್ನಪ್ರಸಾದವನ್ನು ವಿತರಣೆ ಮಾಡ್ತಾಯಿದ್ದೀವಿ. ಇವತ್ತು ಶ್ರೀ ಶರಣರು ಇವತ್ತು ಯಾಕೆ ಅನ್ನಪ್ರಸಾದ ವಿತರಣೆ ಮಾಡ್ತೀವಿ ಅಂತ ಶ್ರೀ ಶರಣರು ಆವಾಗಿನ ಕಾಲದಲ್ಲಿ ಮಹಾದಾಸೋಹ ಅಂತಕ್ಕಂಥದ್ದನ್ನು ಮಾಡಿದರು. ಇವತ್ತು ದಿವಸ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರು ಜನರು ಯಾರೇ ಇದ್ರೂ ಸಹಿತ ಉಪವಾಸ ಹೋಗಬಾರ್ದು ಅಂತ ಉದ್ದೇಶ ಅನ್ನದಾಸೋಹ ಅವಾಗೇ ಮಾಡಿದರು. ಅವ್ರದ್ದು ಒಂದು ಸಣ್ಣದು ನಾವು ಒಂದು ಎಳಕಷ್ಟು ಸಹಿತ ನಾವು ಸೇವೆ ಮಾಡ್ತಾಯಿದ್ದೇವೆ ಅಷ್ಟೇ. ಅದಕ್ಕಾಗಿ ಅವರು ಶ್ರೀ ಶರಣಬಸವೇಶ್ವರರು ಈ ನಮ್ಮ ಕಲಬುರಗಿ ಜಿಲ್ಲೆ ಜನತೆಗೆ ಹಾಗೂ ನಮ್ಮೆಲ್ಲರಿಗೂ ಸಹಿತ ಒಂದು ಕಲಬುರಗಿ ಜಿಲ್ಲೆ ಹಾಗೂ ಸಮಸ್ತ ಕನ್ನಡ ಜನತೆಗೂ ಇವತ್ತು ಒಂದು ಶಕ್ತಿ ಕೊಡಲಿ, ಪ್ರತಿಯೊಬ್ಬರು ಸಹಿತ ಅನ್ನದಾಸೋಹವನ್ನು ಮಾಡತಕ್ಕಂಥ ಶಕ್ತಿ ಇವತ್ತು ಶರಣಬಸವೇಶ್ವರ ಕಲ್ಪಿಸಲಿ ಅಂತ ಹೆಸರು ಇವತ್ತು ನಾವು ನಮ್ಮ ಸಂಘಟನೆ ವತಿಯಿಂದ ಅನ್ನಪ್ರಸಾದವನ್ನು ಮಾಡ್ತಾಯಿದ್ದೀವಿ. ಎಷ್ಟನೇ ವರ್ಷದಲ್ಲಿ ಮಾಡ್ತಾಯಿದ್ದೀವಿ ಸರ್? ಮೊದಲನೇ ವರ್ಷ ನಮ್ಮ ಕಡೆ ಸಂಘಟನೆ ಒಂದು ಮೊದಲನೇ ವರ್ಷ. ತಮ್ಮ ಹೆಸರು? ಸುಭಾಷ್ ಬಿಟ್ಟು. ಇವತ್ತು ನಮ್ಮ ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿ ವತಿಯಿಂದ ಪ್ರಥಮವಾಗಿ ನಾವು ಅನ್ನದಾಸೋಹವನ್ನು ಶುರು ಮಾಡಿದ್ದೀವಿ. ಈ ಈ ಅನ್ನಪ್ರಸಾದ ಸೇವೆಯಲ್ಲಿ ತೊಡಗಿಸಿದಂಥ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಗುರುಸ್ವಾಮಿ ಹಿರೇಮಠ ಅವರು, ಶಶಿಕಾಂತ್ ಡಿಂಗಿ ಅವರು, ನಮ್ಮ ಜಮೀರ್ ಅವರು, ಅನಂತರ ರವಿ ಗೌಳಿ ಅವರು, ಆಮೇಲೆ ಮನೋಜ್ ಅವರು, ಪಂಕಜ್ ಕುಲಕರ್ಣಿ ಅವರು, ಆಮೇಲೆ ನಮ್ಮ ಶರಣಯ್ಯ ಸ್ವಾಮಿ ಅವರು ಹಾಗೂ ನಮ್ಮ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಇವತ್ತು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ.